ಬಿಗ್ ಬಾಸ್ ಮನೆ ಈಗ ಬಿಬಿ ಕಾಲೇಜ್ ಆಗಿ ಬದಲಾಗಿದೆ. ಬಿಗ್ ಬಾಸ್ ನೀಡಿದ ಚರ್ಚಾ ಸ್ಪರ್ಧೆಯಲ್ಲಿ ನಿಜವಾದ ಚರ್ಚೆ ಮಾಡಿದವರು ಯಾರು? ಅಲ್ಲೂ ಮುಖವಾಡ ಹಾಕಿದವರು ಯಾರು? ನಿಜಕ್ಕೂ ಅಶ್ವಿನಿ ಜಾಹ್ನವಿ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತಾ? ಎಸ್, ಬಿಗ್ ಬಾಸ್ ಈ ವಾರದಲ್ಲಿ ಮನೆಯನ್ನ ಬಿಬಿ ಕಾಲೇಜ್ ಆಗಿ ಬದಲಾಯಿಸಿದ್ದಾರೆ. ಕಾಲೇಜ್ ಅನ್ನೋ ಟಾಸ್ಕ್ ಕಂಡ ಕೂಡಲೇ ಸ್ಪರ್ಧಿಗಳು ಫುಲ್ ಖುಷಿಯಾದ್ರು. ಎಲ್ಲರೂ ತಮ್ಮ ತಮ್ಮ ಕಾಲೇಜ್ ಡೇಸ್ ನೆನಪು ಮಾಡಿಕೊಂಡ್ರು. ಆದ್ರೆ ಕಾಲೇಜ್ ಟಾಸ್ಕ್ ಮಧ್ಯೆ ಚರ್ಚಾ ಸ್ಪರ್ಧೆ ಕೊಟ್ರು. ಜೋಡಿಗಳು ಒಬ್ಬರ ವಿರುದ್ಧ ಇನ್ನೊಬ್ಬರು ಯಾಕೆ ಮನೆಯಲ್ಲಿ ಇರೋಕೆ ಅರ್ಹರು ಅನರ್ಹರು ಅನ್ನೋದನ್ನ ಡಿಬೇಟ್ ಮಾಡ್ಬೇಕು. ಆದ್ರೆ ಇಲ್ಲೂ ಕೂಡ ಎಲ್ರೂ ನಿಜವಾಗಿ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅಶ್ವಿನಿ ಗೌಡ ಜಾಹ್ನವಿ ಚರ್ಚೆ ಶುರು ಆದಾಗಿಂದ ಬೆಣ್ಣೆ ಸವರಿ ಮಾತಾಡಿದ್ರು. ಬಿಗ್ ಬಾಸ್ ವಾರ್ನಿಂಗ್ ಕೊಟ್ಟ ಮೇಲೆ ಸ್ವಲ್ಪ ಸೀರಿಯಸ್ ಆದ್ರು. ಆದ್ರೆ ಅಲ್ಲೂ ನಿಜವಾದ ಸೀರಿಯಸ್ನೆಸ್ ಕಾಣಿಸ್ಲಿಲ್ಲ. ಅಶ್ವಿನಿ ಜಾಹ್ನವಿ ತಮ್ಮ ಆಟಕ್ಕೆ ಅಡ್ಡಿ ಆಗ್ತಿರೋ ಫ್ರೆಂಡ್ಶಿಪ್ ಬೇಡ, ಬ್ರೇಕ್ ಮಾಡೋಣ ಅಂತ ಕಿರ್ಚಾಡಿದ್ರು. ಆದ್ರೆ ಅದು ಕೂಡ ನಿಜ ಅನ್ನಿಸ್ಲಿಲ್ಲ ಅಲ್ವಾ? ಕೇವಲ ಟಾಸ್ಕ್ಗೆ ಅಷ್ಟೇ ಸೀಮಿತವಾಗಿತ್ತು ಅನ್ನಿಸ್ತು. ಈ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಆಟದಲ್ಲಿ ಬದಲಾವಣೆ ಮಾಡ್ಕೋತಾರಾ ಅಥವಾ ಮತ್ತೆ ಅದೇ ಚಾಳಿ ಮುಂದುವರಿಸ್ತಾರಾ? ಕಾದು ನೋಡ್ಬೇಕು. ಅಶ್ವಿನಿ ಜಾಹ್ನವಿ ಜೊತೆಗೆ ಇನ್ನು ಕೆಲವರು ಮಾಡಿದ ಚರ್ಚೆ ರಿಯಲ್ ಅಂತ ಅನ್ನಿಸ್ಲಿಲ್ಲ. ಆದ್ರೆ ಕಾವ್ಯ ರಾಶಿಕಾ ಚರ್ಚೆ ಸ್ವಲ್ಪ ಖಡಕ್ ಆಗಿತ್ತು. ಹೇಳ್ಬೇಕು ಅಂತ ಅಂದ್ಕೊಂಡಿದ್ನ ಧೈರ್ಯವಾಗಿ ನೇರವಾಗಿ ಹೇಳಿದ್ರು ಅಂತ ಅನ್ನಿಸ್ತು. ಮುಂದಿನ ಸಂಚಿಕೆಯಲ್ಲಿ ಮಜವಾದ ಬಿಬಿ ಕಾಲೇಜಿನ ಟಾಸ್ಕ್ ನಿಜವಾಗ್ಲೂ ನೋಡೋಕೆ ಸಿಗತ್ತಾ? ಕಾದು ನೋಡೋಣ.